ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಸಂಕಷ್ಟಹರ ಮಹಾ ಗಣಪತಿ ಚತುರ್ಥಿಯ ವ್ರತದ ಶುಭಾಶಯಗಳು. ಇದನ್ನು ಕೆಲವರು ಸಂಕಷ್ಟಹರ ಅಂತ ಹೇಳ್ತಾರೆ, ಸಂಕಷ್ಟಿ ಅಂತ ಹೇಳ್ತಾರೆ, ಚತುರ್ಥಿ ಅಂತ ಹೇಳ್ತಾರೆ, ಇನ್ನೂ ಹಲವು ನಾಮಗಳಿಂದ ಕರೀತಾರೆ. ಆದರೂ ಕೂಡ ಇದನ್ನ ಸಂಕಷ್ಟಹರ ಮಹಾಗಣೇಶ ಚತುರ್ಥಿ ಅಂತ ಹೇಳಿದ್ರೆ ತುಂಬ ಒಳ್ಳೇದನ್ಸುತ್ತೆ. ಸಂಕಷ್ಟಿ ಅಂತ ಹೇಳಬಾರ್ದು, ಯಾಕಂದರೆ ಸಂಕಷ್ಟಿ ಅಂದರೆ ಕಷ್ಟ ಅನ್ನೋ ಅರ್ಥ. ಸಂಕಷ್ಟ ಹರ ಅಂತ ಹೇಳಿದ್ರೆ ಕಷ್ಟವನ್ನು ಕಳೆಯೋ ಅಂಥದ್ದು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಂಕಷ್ಟಹರ ಮಹಾಗಣಪತಿ ವ್ರತ ಅಂದರೂ ಕೂಡ ನಡೆಯುತ್ತೆ. ಇದೊಂದು ವ್ರತ, ಇದು ನಿಮಗೂ ಕೂಡ ಗೊತ್ತಿರುತ್ತೆ. ತಿಂಗಳಿಗೊಮ್ಮೆ ಬರುತ್ತೆ. ಹುಣ್ಣಿಮೆ ಆದಂಥ 3ನೇ ದಿನಕ್ಕೆ 4ನೇ ದಿನಕ್ಕೆ ಸಂಕಷ್ಟಹರ ಚತುರ್ಥಿ ಬರುತ್ತೆ. ಅದರಲ್ಲೂ ಕೂಡ ಇದು ವರ್ಷಕ್ಕೆ 1 ಬಾರಿ 2 ಬಾರಿ ಬರುತ್ತೆ. ಯಾಕಂದರೆ ಮಂಗಳವಾರ ತುಂಬ ಗಣೇಶನಿಗೆ ವಿಶೇಷವಾದಂಥ ವಾರ, ಅವತ್ತು ಬರೋದು ತುಂಬ ವಿಶೇಷ ಅಂತ ಹೇಳ್ತಾರೆ. ನೀವು 1 ವಾರ ಮಾಡೋದು, 1 ತಿಂಗಳು ಮಾಡೋದು ಸಂಕಷ್ಟ ಚತುರ್ಥಿ ಈ ಥರ ಮಂಗಳವಾರ ಬಂದಾಗ ಈ ಥರ ವ್ರತ ಮಾಡೋದ್ರಿಂದ ನಿಮಗೆ 21 ಸಂಕಷ್ಟಹರ ಚತುರ್ಥಿ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ಇದನ್ನು ಕೂಡ ಹಾಗೆ ಅಂಗಾರಕ ಚತುರ್ಥಿ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ನಾವು ಯಾವ ದೀಪ ಹಚ್ಚಬೇಕು, ನೈವೇದ್ಯಕ್ಕೆ ಏನಿಡಬೇಕು, ಯಾವ ಮಂತ್ರ ಹೇಳಬೇಕು, ಪ್ರತಿಯೊಂದನ್ನು ಕೂಡ ಹೇಳ್ತೀವಿ. ಅದನ್ನೆಲ್ಲ ನೀವು ಕೇಳಿಸ್ಕೊಂಡು ಅದನ್ನು ಪಾಲನೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಶುಭಕರ ಅಂತ ಹೇಳ್ತೀವಿ. ಮೊದಲು ನಿಮ್ಮನೇಲಿ ಏನಾದರೂ ಸಣ್ಣದೊಂದು ಗಣೇಶನ ವಿಗ್ರಹ ಇದೆ, ನೀವು ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಆಮೇಲೆ ಅದು ಗಣೇಶನ ಮೂರ್ತಿಗೆ ಅಭಿಷೇಕ ಇರ್ಬೋದು. ಇವಾಗ ಪಂಚಾಮೃತ ಅಭಿಷೇಕ ಅಂತ ಹೇಳಿದ್ರೆ ಅರ್ಶಿನ, ಕುಂಕುಮ, ಅಕ್ಷತೆ, ಗಂಧ, ಹಾಲಿಂದ ಕೂಡ ನೀವು ಅಭಿಷೇಕ ಮಾಡಬೇಕಾಗತ್ತೆ. ಹಾಗೆ ನೀವು ಏನು ನೈವೇದ್ಯಕ್ಕೆ ಇಡಬೇಕಪ್ಪ ಅಂತ ಹೇಳಿದ್ರೆ ಹಸಿ ಹಾಲು ಇಡಬೇಕು. ಯಾವಾಗಲೂ ಅಷ್ಟೇ, ಕಾಯಿಸಿದ ಹಾಲನ್ನ ಯಾವತ್ತು ದೇವರಿಗೆ ನೈವೇದ್ಯ ಇಡಬಾರ್ದು ಅಂತ ಹೇಳ್ತಾರೆ. ಹಸಿ ಹಾಲನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ನೀವು ಹಸಿ ಹಾಲನ್ನು ಕೂಡ ತೊಗೊಂಡು ನೀವು ಊಟಕ್ಕೆ ಉಪಯೋಗಿಸ್ಕೋಬೋದು. ನಂತರ ನೀವು ಯಾವ ದೀಪ ಹಚ್ಬೇಕು ಇವತ್ತು ಅಂತ ಹೇಳಿದ್ರೆ ಬೆಲ್ಲದ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ತೀವಿ. ಬೆಲ್ಲದ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸು ತೊಂದರೆ ಇರ್ಬೋದು. ಮತ್ತು ಮಕ್ಕಳೇನಾದರೂ ಓದ್ತಾರ ಮಕ್ಕಳಿದ್ರೆ ವಿದ್ಯಾಕಾರಕ ಗಣಪತಿ, ಅದರಿಂದ ವಿದ್ಯೆ ಕೂಡ ತುಂಬ ಚೆನ್ನಾಗಿ ಅಂಟುತ್ತೆ ಮಕ್ಕಳಿಗೆ. ಮತ್ತು ನಿಮಗೆ ಭೂಮಿ ಯೋಗ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನೀವು ಬೆಲ್ಲದ ಕೆಳಗಡೆ ಯಾವುದೇ ಧಾನ್ಯ, ಅಕ್ಕಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಯಾವುದು ಕೂಡ ದಯವಿಟ್ಟು ಹಾಕ್ಬೇಡಿ. ಯಾಕಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಇದಿರುತ್ತೆ. ಬರೀ 2 ಅಚ್ಚು ಬೆಲ್ಲ ಇಟ್ಟು ಅದಕ್ಕೆ ತುಪ್ಪದ ಬತ್ತಿ ಹಾಕಿ ನೀವು ದೀಪ ಹಚ್ಚಿ ಬೆಳಗೋದ್ರಿಂದ ಗಣಪತಿಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ 21 ಗರಿಕೆ ಕೂಡ ನೀವು ಅರ್ಪಿಸ್ಬೋದು. ಆ ಗರಿಕೆನೂ ಕೂಡ ಪೂಜೆ ಮಾಡಿ ದೇವ್ರಿಗಿಟ್ಟು ಪೂಜೆ ಮಾಡಿ ಅದರ ಮರುದಿನ ನೀವು ತೆಗಿಬೇಕಾದ್ರೆ ಅದನ್ನ ಒಂದು ಕವರ್ಗೋ ಒಂದು ಬಟ್ಟೆಗೋ ಪೇಪರ್ಗೋ ಸುತ್ತಿ ನೀವು ದುಡ್ಡಲ್ಲಿ ಇಡ್ತೀರಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಸಂಪತ್ತು ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು. ಈ ವರ್ಷ ಅಂದರೆ 2026ನೇ ಇಸ್ವಿಲಿ ನಮಗೆ ಜನವರಿ ತಿಂಗಳಲ್ಲಿ 6ನೇ ತಾರೀಕು ಮಂಗಳವಾರ ನಮಗೆ ಸಂಕಷ್ಟಹರ ವ್ರತ ಬಂದಿದೆ. ಇದು ತುಂಬ ಈ ದಿನ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಈ ದಿನ ದೇವರಿಗೆ ಅಂದರೆ ಪ್ರಥಮ ಪೂಜ್ಯರಾದ ಗಣೇಶನಿಗೆ ಅನುಷ್ಠಾನ, ಪ್ರಾರ್ಥನೆ, ಪೂಜೆ, ಸಂಕಲ್ಪ ಎಲ್ಲ ಮಾಡೋದ್ರಿಂದ ನಮಗೆ ಒಳ್ಳೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಇನ್ನೊಂದು, ನೀವು ಬೆಲ್ಲದಾರತಿ ಮಾಡಬೇಕಾದ್ರೆ ದಯವಿಟ್ಟು ಪ್ಲಾಸ್ಟಿಕ್ಕು, ಸ್ಟೀಲ್ ತಟ್ಟೆಲೆಲ್ಲ ಮಾಡಬೇಡಿ. ಆದಷ್ಟು ತಾಮ್ರ ತಟ್ಟೆ ಇಲ್ಲ ಹಿತ್ತಾಳೆ ತಟ್ಟೆ, ಇಲ್ಲಾಂದರೆ ನಿಮಗೆ ಅದೇನು ನಿಮ್ಮಲ್ಲಿ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸಮಸ್ಯೆ ಇಲ್ಲ. ಅಡಿಕೆ ತಟ್ಟೆ ಬರುತ್ತೆ ನೋಡಿ, ಇವಾಗ ಅಡಿಕೆ ತಟ್ಟೆಲೂ ಕೂಡ ನೀವು ಉಪಯೋಗಿಸ್ಬೋದು, ದೀಪ ಹಚ್ಬೋದು, ಪೂಜೆ ಮಾಡ್ಬೋದು. ಮತ್ತು ನೀವು ಗಣಪತಿಗೆ ಕೆಂಪು ಹೂವುಗಳನ್ನ ಅರ್ಪಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಇದು ನಾವು ಮಂತ್ರ ಏನು ಹೇಳಬೇಕಪ್ಪ ಅಂದರೆ, ನಿಮಗೆ ಗಣೇಶ ಅಷ್ಟೋತ್ತರ ಬಂದರೆ ಗಣೇಶ ಅಷ್ಟೋತ್ತರ ಖಂಡಿತ ಹೇಳಿ. ನಿಮಗೆ ಏನಾದ್ರು ಗಣೇಶ ಅಷ್ಟೋತ್ತರ ಬರಲಿಲ್ಲ ಅಂದರೆ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ 108 ಸಲ ನಾವು ಈ ಮಂತ್ರವನ್ನು ಜಪಿಸೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ ಹಣಕಾಸು, ಭೂಯೋಗ, ಮತ್ತು ಈಗ ಕಂಕಣಬಲ ಕೂಡಬಾರ್ದೆ ಮದುವೆ ಆಗಿದ್ರು ಕೂಡ ಮದುವೆ ಆಗುತ್ತೆ. ತುಂಬ ಎಲ್ಲ ಒಳ್ಳೆಯದು ಅಂತ ಹೇಳ್ಬೋದು. ನೀವು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಚಂದ್ರನ ನೋಡಿ ಉಪವಾಸನ ಕೈ ಬಿಟ್ಟು ಆಮೇಲೆ ನೀವು ಫಲಾಹಾರ ಸೇವಿಸಿದ್ರೆ ಮಾತ್ರ ನಿಮ್ಗೆ ಖಂಡಿತ ಈ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಗೇನಾದ್ರು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಶೇರು, ಲೈಕ್, ಕಮೆಂಟ್ ಮಾಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಗಣಪತಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಆಯುಸ್ಸು ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ವಿಡಿಯೋ ಕೂಡ ಸಪೋರ್ಟ್ ಮಾಡಿ.